ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅದೆಲ್ಲಿದೆ ಅಂದರೆ ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಬನ್ನಿ ನೋಡ್ಕೊಂಬರೋಣ. ಇವಾಗ ನಾವು ವೀರಸಂದ್ರ ಸಿಗ್ನಲ್ ಹೋಗ್ತಾಯಿದ್ದೀವಿ. ತುಂಬ ಟ್ರಾಫಿಕ್ ಐತಿ ಇವತ್ತು, ತುಂಬ ವೆಹಿಕಲ್ಗಳು ಬಂದ್ಬಿಟ್ಟವೆ, ಅದರಿಂದ ತುಂಬ ಟ್ರಾಫಿಕ್ ಆಗಿದೆ. ಇವಾಗ ನಾವು ಎಲೆಕ್ಟ್ರಿಸಿಟಿಗೆ ಬಂದಿದ್ದೀವಿ. ಇಲ್ಲಿ ಫ್ಲೈಓವರ್ ಮೇಲೆ ಹೋದರೆ ಬೇಗ ಹೋಗ್ತೀವಿ, ಆದ್ದರಿಂದ ನಾವು ಇಲ್ಲಿ ಫ್ಲೈಓವರ್ ಮೇಲೆ ಹೋಗೋಣ ಅಂತ ಬಂದಿದ್ದೀನಿ. ತುಂಬ ಬೈಕ್ ಇದ್ದಾವೆ, ಸಖತ್ ಕ್ಯೂ ನಿಂತಿದೆ ಬೈಕಿಂದು. ನೋಡಿ, ನಾವಿವಾಗ ಎಲೆಕ್ಟ್ರಾನಿಸಿಟಿ ಟೋಲಲ್ಲಿದ್ದೀವಿ. ಇಲ್ಲಿ ಫ್ಲೈಓವರ್ ಮೇಲೆ ಟೋಲ್ ತಗೊಂಡು ಸೀದಾ ಸಿಲ್ಕ್ವರ್ಗ್ ಹೋಗಿ ಅಲ್ಲಿಂದ ಲೆಫ್ಟ್ ಸೈಡು ಕ್ರಾಸ್ ಆಗಬೇಕು. ಆವಾಗ BTM ಲೇಔಟ್ ರೋಡ್ ಸಿಗುತ್ತೆ. ಆ ರೋಡ್ ಗಂಟೆ ಹೋದರೆ ಬನಶಂಕರಿಗೆ ಹೋಗ್ಬೋದು. ನೋಡಿ, ಬೆಳಗ್ಗೆ ಎಷ್ಟು ಬೈಕುಗಳು ನಿಂತುಬಿಟ್ಟಿದ್ದಾವೆ, ತುಂಬ ರಶ್ ಇದೆ. ಆಗ ನೋಡಿ ಫ್ರೆಂಡ್ಸ್, ಟೋಲ್ ತಗೊಂಡ್ವಿ. ಇವಾಗ ಫ್ಲೈಓವರ್ ಮೇಲೆ ಹೋಗ್ತಾಯಿದ್ದೀವಿ. ಇವಾಗ ಶಿಲ್ಪುರ್ಗೆ ಹೋಗ್ಬಿಟ್ಟು ಅಲ್ಲಿ ಇದ್ದ ಲೆಫ್ಟ್ಗೆ ಕ್ರಾಸ್ ಆಗಿಬಿಟ್ಟು BTM ಲೇಔಟ್ ರೋಡ್ ಬರುತ್ತೆ. ಆ ರೋಡ್ ಗುಂಟೆ ಹೋದರೆ ಸೀದಾ ಮಂಜುನಾಥ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಸೀರಿಯಲೆಲ್ಲ ಅಲ್ಲಿ ತೆಗ್ದಿದ್ದಾರೆ, ಕನ್ನಡ ಸೀರಿಯಲ್ಲು ಎಲ್ಲ ತುಂಬ ಸೀರಿಯಲ್ಗಳು ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ, ಫ್ಲೈಓವರ್ ಹತ್ತುತ್ತಾ ಇದ್ದೀವಿ ನಾವು. ಇಲ್ಲಿದ್ದ ಸೀದಾ ಒಂದೇ ರೂಟು, ಎಲ್ಲೂ ಸ್ಟಾಪ್ ಇಲ್ಲ. ಬನ್ನಿ ಹೋಗೋಣ. ತುಂಬ ದಿನದಿಂದ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಆದರೆ ಆಗಲಿಲ್ಲ. ಇವಾಗ ರಜೆ ಹಾಕಿ ಹೋಗ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ನೋಡ್ಕೊಂಬರೋಣ ಬನ್ನಿ. ನಮ್ಮ ಜೊತೆ ನೀವು ಬನ್ನಿ, ದೇವಸ್ಥಾನ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ. ನೋಡಿ, ವಾತಾವರಣ ಸಖತ್ತಾಗಿದೆ ಇವತ್ತು. ಬಿಸಿಲು ಜಾಸ್ತಿ ಇಲ್ಲ, ಆರಾಮಾಗಿ ಹೋಗ್ಬೋದು. ತುಂಬ ಟ್ರಾಫಿಕ್ ಇದೆ ಫ್ರೆಂಡ್ಸ್. ಇವಾಗ ಮೆಟ್ರೋ ರೆಡಿಯಾಗಿಲ್ಲ. ಮೆಟ್ರೋ ರೆಡಿ ಆದರೆ ಅಷ್ಟು ಟ್ರಾಫಿಕ್ ಇರೋಲ್ಲ. ಎಲ್ಲ ಮೆಟ್ರೋಗೆ ಹೋಗ್ಬಿಡ್ತಾರೆ ಜನಗಳು, ಆದ್ದರಿಂದ ಅಷ್ಟು ಟ್ರಾಫಿಕ್ ಇರೋಲ್ಲ. ಇನ್ನೂ ಎಷ್ಟು ದಿನಕ್ಕೆ ರೆಡಿ ಆಗುತ್ತೆ ಏನೋ ಮೆಟ್ರೋ, ನೋಡಬೇಕು. ವಾತಾವರಣ ಮಾತ್ರ ತುಂಬ ಅದ್ಭುತವಾಗಿದೆ. ಮೋಡ ಏನಿಲ್ಲ, ನಿಚ್ಚಳವಾಗಿದೆ. ಮಳೆ ಬಂದರೆ ಬೇಜಾರ ಹೋಗೋಕ್ಕೆ ಬೈಕಲ್ಲಿ. ಮಳೆ ಇಲ್ಲ ಅಂದರೆ ಆರಾಮಾಗಿ ಹೋಗ್ಬೋದು. ಮಳೆ ಬಂದರೂ ಮಾತ್ರ ಸಖತ್ ಬೇಜಾರ. ನೋಡಿ, ಬೆಂಗಳೂರು ಇತ್ತೀಚೆಗೆ ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟಿದೆ. ನೋಡಿ ಎಷ್ಟು ಡೆವಲಪ್ ಆಗಿದೆ. ಮೊದಲು ಈಗ ಒಂದು 15 ವರ್ಷದ ಕೆಳಗೆ ಏನು ಇರಲಿಲ್ಲ, ಇಲ್ಲೆಲ್ಲ ಕೆರೆಗಳಿದ್ವು. ಇವಾಗ ನೋಡಿ, ಕೆರೆ ಎಲ್ಲ ಮುಚ್ಚಿಬಿಟ್ಟು ಇವಾಗ ದೊಡ್ಡ ಬಿಲ್ಡಿಂಗು, ಅಪಾರ್ಟ್ಮೆಂಟು ಕಟ್ಬಿಟ್ಟಿದ್ದಾರೆ. ಕೆರೆಗಳು ಇವಾಗ ಇಲ್ದಂಗೆ ಮಾಯವಾಗಿಬಿಟ್ಟಿದ್ದಾವೆ, ಆ ಥರ ಆಗಿಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಗಾರೆಪಾಳ್ಯದ ಹತ್ರ ಹೋಗ್ತಾಯಿದ್ದೀವಿ. ನೋಡಿ, ಅಲ್ಲೊಂದು ಬಿಲ್ಡಿಂಗ್ ಕಾಣ್ತಾ ಇದೆ, ಅದು ಬೊಮ್ಮನಹಳ್ಳಿಯಲ್ಲಿರೋದು. ಅದು ತುಂಬ ಹಳೆಯ ಬಿಲ್ಡಿಂಗು. ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಬಿಲ್ಡಿಂಗು, ತುಂಬ ಚೆನ್ನಾಗಿದೆ. ಇವಾಗ ನಾವು ಬೊಮ್ಮನಹಳ್ಳಿ ಹತ್ರ ಹೋಗ್ತಾಯಿದ್ದೀವಿ. ನೋಡಿ, ಇಲ್ಲಿಂದ 1-2.5 ಕಿಲೋಮೀಟ್ರ್ ಇದೆ ಅಷ್ಟೇ ದೇವಸ್ಥಾನ. ಇನ್ನೇನು ಹತ್ರಕ್ಕೆ ಬಂದುಬಿಟ್ಟಿದ್ದೀವಿ. ಇನ್ನು 2.5 ಕಿಲೋಮೀಟ್ರ್ ಅಷ್ಟೇ ಇರೋದು. ಬನ್ನಿ, ಎಲ್ಲ ನೀಟಾಗಿ ತೋರಿಸ್ತೀನಿ. ದೇವಸ್ಥಾನ ಯಾವ ಥರ ಇದೆ ಎಲ್ಲ ನಿಮಗೆ ನೀಟಾಗಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ.
ದೇವಸ್ಥಾನ ಮಾತ್ರ ತುಂಬ ಅದ್ಭುತವಾಗಿದೆ. ಒಳಗಡೆ ಸಸ್ಯ ಕಾಶಿನೇ ಇದೆ. ಬನ್ನಿ ಒಳಗಡೆ ಏನೇನಿದೆ ಎಲ್ಲ ಒಂದೊಂದಾಗಿ ನೀಟಾಗಿ ತೋರಿಸ್ತೀನಿ. ಇವಾಗ ನಾವು ಎಂಟ್ರೆನ್ಸಲ್ಲಿದ್ದೀವಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ನೀಟಾಗಿ ನೋಡೋಣ. ಇವಾಗ ನೋಡಿ ಒಳಗಡೆ ಬಂದ್ವಿ. ಇದೇ ನೋಡಿ ಪುಣ್ಯಕ್ಷೇತ್ರ ಧರ್ಮಗಿರಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ. ಇಲ್ಲಿ ಕನ್ನಡ ಧಾರಾವಾಹಿಗಳ ಶೂಟಿಂಗ್ ಎಲ್ಲ ಇಲ್ಲೇ ನಡೆದಿದೆ. ತುಂಬ ಧಾರಾವಾಹಿಗಳ ಶೂಟಿಂಗ್ ಇಲ್ಲಿ ನಡೆದಿದೆ. ಇವಾಗ ಎಲ್ಲ ಜನ ಬರ್ತಾ ಇದ್ದಾರೆ. ನಾನು ಬೇಗ ಬಂದಿದ್ದೆ, ಆದ್ದರಿಂದ ಅಷ್ಟು ಜನ ಇಲ್ಲ. ಇವಾಗೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನದಲ್ಲಿ ಯಾವುದೋ ಒಂದು ನಾಮಕರಣ ಫಂಕ್ಷನ್ ನಡೀತಾ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡಿ ದೇವಸ್ಥಾನ ಎಲ್ಲ ತೋರಿಸ್ತೀವಿ. ಇದೆಲ್ಲಿದೆ ಅಂದರೆ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ತೋರಿಸ್ತೀನಿ. ನೋಡಿ ಇವಾಗ ನಾವು ಎಂಟ್ರೆನ್ಸ್ ಅಲ್ಲಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ ತರ ಇದೆ ಅಂತ ನೋಡಿ. ಒಳಗಡೆ ಬಂದ್ರೆ ಇಲ್ಲಿ ತುಂಬಾ ಅದ್ಭುತವಾಗಿದ್ದಾವೆ ದೃಶ್ಯಗಳು. ನೋಡಿ ಬಸವಣ್ಣ ಇದೆ ಇಲ್ಲಿ. ದೇವಸ್ಥಾನ ಮಾತ್ರ ತುಂಬ ಪ್ರಶಾಂತವಾಗಿದೆ. ಒಂಚೂರು ಸದ್ದುಗದ್ದಲೆ ಇಲ್ಲ. ನೋಡಿ ಎಷ್ಟು ಸೈಲೆಂಟ್ ಆಗಿದೆ ದೇವಸ್ಥಾನ. ಈ ದೇವಸ್ಥಾನ ಹಸಿರಿನಿಂದ ಕಂಗೊಳಿಸುತ್ತೆ. ಯಾವ ಕಡೆ ನೋಡಿದರೂ ತುಂಬ ಹಸಿರು ಕಾಣ್ತಾ ಇದೆ ನೋಡಿ. ಇಡೀ ವನ ದೇವತೆ ಇಲ್ಲಿ ಮನೆ ಮಾಡಿದ್ದಾಳೆ ಅನ್ನೋ ಥರ ಎಲ್ಲ ಕಡೆ ನೋಡಿದರೂ ಹಸಿರು ತುಂಬಿದೆ. ಈ ಸ್ಥಳದಲ್ಲಿ ವೆಹಿಕಲ್ಗಳು ಜಾಸ್ತಿ ಬರಲ್ಲ. ಆದ್ದರಿಂದ ಇದು ಸ್ಥಳ ಪ್ರಶಾಂತವಾಗಿದೆ. ಒಂಚೂರು ಸದ್ದುಗದ್ದಲೆ ಇಲ್ಲ. ದೇವಸ್ಥಾನದ ಮುಂಭಾಗದಲ್ಲಿ ವಿಶಾಲವಾದ ಅದ್ಭುತವಾಗಿದೆ ದೇವಸ್ಥಾನ. ಈ ಕಡೆ ನೋಡಿ ನಂದಿ ಎಷ್ಟು ಚೆನ್ನಾಗಿ ನಿಂತಿದೆ. ನೋಡಿ ಇಲ್ಲಿ ಆ ಹುಡುಗಿ ನಾನಿರೋದಕ್ಕೆ ಫೋಟೋ ತಗೊಳ್ಳೋದಕ್ಕೆ ತುಂಬ ಸಂಕೋಚ ಪಡ್ತಾ ಇದೆ. ತಕ ಪರವಾಗಿಲ್ಲ. ವೆರಿ ಗುಡ್. ನೋಡಿ ದೇವಸ್ಥಾನದ ಮುಂಭಾಗದಲ್ಲಿ ನಂದಿ ವಿಗ್ರಹ ಕಪ್ಪು ಶಿಲೆಯಿಂದ ಮಾಡಿರೋದು ತುಂಬ ಚೆನ್ನಾಗಿದೆ. ಅದರ ಪಕ್ಕದಲ್ಲಿ ಆನೆ ವಿಗ್ರಹ ಇದೆ. ದೇವಸ್ಥಾನದ ಎರಡು ಬದಿಯಲ್ಲಿ ಆನೆಯ ವಿಗ್ರಹಗಳು ಇವೆ. ಇದೇ ನೋಡಿ ಪುಣ್ಯಕ್ಷೇತ್ರ ಶ್ರೀ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಾಲಯ. ಇವಾಗ ಅದು ಕ್ಲೋಸ್ ಆಗಿದೆ. ಸಾಯಂಕಾಲ 5 ಗಂಟೆಗೆ ಓಪನ್ ಇದೆ ಅಂದರು. ಇವಾಗ ನಾವು ಬಂದಾಗ ಆಲೇ ಟೈಮ್ ಆಗಿತ್ತು. ಆದ್ದರಿಂದ ಈ ದೇವಸ್ಥಾನ ಕ್ಲೋಸ್ ಇದೆ. ಆದ್ದರಿಂದ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಅಲೋ ಇಲ್ಲ. ಆದ್ದರಿಂದ ಹೊರಗಡೆನೇ ತೋರಿಸ್ತಾ ಇದ್ದೀನಿ. ದೇವಸ್ಥಾನದ ಎದುರಿಗೆ ಸುಂದರವಾದ ನಾಗರ ವಿಗ್ರಹಗಳಿವೆ ನೋಡಿ. ದೇವಸ್ಥಾನದ ಎದುರಿಗೆ ಕಾಣ್ತಾ ಇದ್ದಾವೆ. ಸುಂದರವಾದ ಆಸನಗಳಿವೆ ಕುಳಿತುಕೊಳ್ಳಲು ನೋಡಿ. ಹಾಗೂ ದೇವಸ್ಥಾನದ ಮುಂಭಾಗದಲ್ಲಿ ಅಕ್ಕಪಕ್ಕ 2 ಆನೆಗಳಿವೆ ಹಾಗೂ ಶಿವನ ವಿಗ್ರಹವಿದೆ. ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ ದೇವರನ್ನು ತೋರಿಸಲು ಆಗ್ತಾ ಇಲ್ಲ. ಆದ್ದರಿಂದ ಹೊರಗಡೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ದೇವಸ್ಥಾನ ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನೋಡಿ ದೇವಸ್ಥಾನದ ಎದುರುಗಡೆಯಿಂದ ಈ ದೃಶ್ಯ ಕಾಣ್ತಾ ಇದೆ ನೋಡಿ. ನಾನು ದೇವಸ್ಥಾನದ ಒಳಗಡೆ ಬಂದಿದ್ದೀನಿ. ಹೊರಗಡೆ ದೃಶ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಸುಂದರವಾಗಿದೆ ದೇವಸ್ಥಾನ. ದೇವಸ್ಥಾನದ ಮುಂದೆ 2 ಆನೆ ಇದೆ. ಸೆಂಟರ್ನಲ್ಲಿ ನದಿ ಇದೆ. ಈ ಕಡೆ ಒಂದು ಆನೆ ಇದೆ ನೋಡಿ. ಜನಗಳೆಲ್ಲ ಕುತ್ಕೊಳಕ್ಕೆ ಚೇರ್ಗಳು ಹಾಕಿದೆ. ದೇವಸ್ಥಾನ ನೋಡ್ಕೊಂಬಂದು ಆರಾಮಾಗಿ ಕುತ್ಕೊಂಡು ವಿಶ್ರಾಂತಿ ತಗೋಬಹುದು. ಅಷ್ಟು ಚೆನ್ನಾಗಿದೆ.
ಬನ್ನಿ, ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಶ್ರೀ ರಾಮಾಂಜನೇಯ ಸ್ವಾಮಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಿಗೆ ಇದು ಹೋಗುತ್ತೆ ದಾರಿ. ಬನ್ನಿ ನೋಡೋಣ. ನೋಡಿ, ಇಲ್ಲಿ ಸುಂದರವಾದ ಈಶ್ವರನ ವಿಗ್ರಹ ಇದೆ. ಬನ್ನಿ, ಇಲ್ಲೊಂದು ಶಿವಲಿಂಗ ಇದೆ. ಯಾವ ತರ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಚಿಕ್ಕದೊಂದು ಬೆಟ್ಟ, ಇದು ಪೂರ್ತಿ ದೊಡ್ಡದಲ್ಲ, ಚಿಕ್ಕದಿದೆ. ಬನ್ನಿ ನೋಡೋಣ ಯಾವ ತರ ಇದೆ ಅಂತ. ನೋಡಿ, ಇಲ್ಲೆಲ್ಲ ಕುತ್ಕೊಳ್ಳಕ್ಕೆ ತುಂಬಾ ಅದ್ಭುತವಾಗಿದೆ. ನೋಡಿ, ಇಲ್ಲಿ ಈಶ್ವರ ಲಿಂಗ ಇದೆ ಮೇಲೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಮೇಲೆ ಹತ್ತೋದಕ್ಕೆ ಬಿಡಲ್ಲ, ಕ್ಲೋಸ್ ಮಾಡಿದ್ದಾರೆ. ನೋಡಿ, ಹಾಗೆ ಮೆಟ್ಲತ್ತಿಗೆ ಬಂದರೆ ಈ ವಿಶಾಲವಾದ ಜಾಗ ನಮ್ಮನ್ನು ಸ್ವಾಗತಿಸುತ್ತದೆ. ನೋಡಿ, ಸುಂದರವಾದ ಬಣ್ಣ ಬಣ್ಣದ ಟೈಲ್ಸ್ಗಳಿಂದ ಸುಂದರವಾಗಿ ಮಾಡಿದ್ದಾರೆ. ನೋಡಿ, ಇಲ್ಲೆಲ್ಲ ಕುತ್ಕೊಳಕ್ ಚೆನ್ನಾಗೈತೆ. ಹಾಗೇನೆ ಒಂದು ರೌಂಡ್ ಎಲ್ಲ ತೋರಿಸ್ತೀನಿ ನೋಡಿ. ಇಲ್ಲಿ ನೇತಾಜಿ ಅವರ ವಿಗ್ರಹ ಇದೆ. ಹಾಗೆ ನೋಡಿದರೆ ಎದುರುಗಡೆ ಎತ್ತರವಾದ ಶಿವಲಿಂಗ ಇದೆ. ಈ ಶಿವಲಿಂಗವನ್ನು ಹಲವಾರು ಧಾರಾವಾಹಿಗಳಲ್ಲಿ ತೋರಿಸಿದ್ದಾರೆ. ನೋಡಿ, ಇಲ್ಲಿ ಗಂಗೆದು ವಿಗ್ರಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ತುಂಬಾ ಅದ್ಭುತವಾಗಿದೆ ಈ ಈಶ್ವರನ ಲಿಂಗ. ಇಲ್ಲಿ ಸುಮಾರು ಧಾರಾವಾಹಿಗಳು ಶೂಟಿಂಗ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ.
ನೋಡಿ, ಇಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪ್ರತಿಮೆ ಇದೆ. ತುಂಬಾ ಅದ್ಭುತವಾಗಿದೆ. ನೋಡಿ, ತೋರಿಸ್ತೀವಿ. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಈ ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಯಾವ ಥರ ಇದೆ ನೋಡೋಣ ಬನ್ನಿ. ಕೆಳಗಡೆ ಬಂದು ರೈಟಿಗೆ ಕಟ್ಟಾದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಬನ್ನಿ ನೋಡೋಣ. ಸಾಯಿಬಾಬಾ, ಶ್ರೀಕೃಷ್ಣ, ರಾಮಾಂಜನೇಯ ಸ್ವಾಮಿ, ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ಈ ರೋಡ್ ಹೋಗುತ್ತೆ. ನೋಡಿ, ಇಲ್ಲಿ ನಾಗರಕಟ್ಟೆ ತುಂಬಾ ಅದ್ಭುತವಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾಗರಕಟ್ಟೆ. ನೋಡಿ, ಇಲ್ಲಿ ನಾಗಪ್ಪನ ಹುತ್ತ ಇದೆ. ಬನ್ನಿ ಇನ್ನು ಮುಂದೆ ಹೋಗೋಣ ಯಾವ ತರ ಇದೆ. ನೋಡಿ, ಇಲ್ಲಿನ ಪರಿಸರ ಹಸಿರನ್ನು ಒದ್ದು ನಿಂತಿದೆ. ಯಾವ ಕಡೆ ನೋಡಿದರೂ ಹಸಿರಿನಿಂದ ಕಂಗೊಳಿಸುತ್ತೆ. ಇಲ್ಲಿ ಬಂದರೆ ಮನೆಗೆ ಹೋಗಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಅಚ್ಚುಕಟ್ಟಾಗಿದೆ. ನೋಡಿ, ಗ್ರೀನ್ರಿ ಸಖತ್ತಾಗಿದೆ. ನೀವು ಒಂದ್ಸರಿ ಬಿಡು ಮಾಡಿಕೊಂಡು ಈ ದೇವಸ್ಥಾನ ಹಾಗೂ ಈ ಹಸಿರನ್ನು ನೋಡ್ಕೊಂಡು ಹೋಗಿ ಬನ್ನಿ. ನೋಡಿ, ಯಾವ ಕಡೆ ನೋಡಿದ್ರು ಹಸಿರು. ದಯವಿಟ್ಟು ನೀವೊಂದ್ಸರಿ ಬಂದು ಇದನ್ನ ನೋಡ್ಕೊಂಡು ಹೋಗಿ. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ. ಇದೇ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ನೋಡಿ, ಆಂಜನೇಯ ಸ್ವಾಮಿ ವಿಗ್ರಹ ಇದೆ. ಅದು ಔಟ್ ಸೈಡ್ ಇಂದ ತೋರಿಸ್ತೀನಿ, ಕಾಣ್ತಾ ಇಲ್ಲ. ನೋಡಿ, ನೋಡಿ, ಇಲ್ಲೊಂದು ಕಲ್ಲಿನಲ್ಲಿ ಬಂಡಿ ಮಾಡಿದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎತ್ತಿನ ಗಾಡಿ ಮಾಡಿದ್ದಾರೆ. ನೋಡಿ, ಕಲ್ಲಲ್ಲೇ ಮಾಡಿದ್ದಾರೆ. ಬನ್ನಿ ದೇವಸ್ಥಾನ. ಇದು ಯೋಗ ಕೇಂದ್ರ ಅಂತ, ಧರ್ಮಗಿರಿ ಯೋಗ ಕೇಂದ್ರ ಅಂತ ನೋಡಿ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ನೋಡಿ, ಗಣೇಶನ ವಿಗ್ರಹ ಯಾಕಿತ್ತು. ನೋಡಿ,
ನೋಡಿ ಇಲ್ಲಿ ಒಂದು ಪುಟ್ಟ ಇದೆ. ಇಲ್ಲೂ ಸಹ ನಾಗಪ್ಪನ ವಿಗ್ರಹಗಳನ್ನು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದ್ದಾವೆ ನಾಗಪ್ಪನ ವಿಗ್ರಹ. ಹಾಗೆ ಮುಂದೆ ಬಂದರೆ ಈ ಕಡೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಹಸಿರು ಮರಗಳಿಂದ ತುಂಬ ಕಂಗೊಳಿಸುತ್ತವೆ. ಈ ಕಡೆ ಸಹ ನಾಗರ ವಿಗ್ರಹಗಳು ಇವೆ. ತುಂಬ ಅದ್ಭುತವಾಗಿ ನಾಗರ ವಿಗ್ರಹಗಳನ್ನು ರಚನೆ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಮಂಟಪಗಳಿಂದ ನಾಗರ ದೇವತೆಗಳು ತುಂಬ ಸೊಗಸಾಗಿ ಕಂಗೊಳಿಸುತ್ತವೆ ನೋಡಿ. ನೋಡಿ ಇಲ್ಲಿ ವಿಷ್ಣು ಶ್ರೀ ಗರುಡನ ಮೇಲೆ ಬರ್ತಾ ಇರೋ ದೃಶ್ಯ ಇದೆ. ತುಂಬಾ ಚೆನ್ನಾಗಿದೆ ನೋಡಿ. ನೋಡಿ ಇಲ್ಲಿ ಮದುವೆ ಮುಂಜಿ ಏನಾದ್ರು ಶುಭ ಕಾರ್ಯ ಮಾಡಿದ್ರೆ ಇಲ್ಲಿ ಸಭಾಂಗಣ ಇದೆ. ಎಲ್ಲ ವ್ಯಾಯಾಮ ಮಾಡಕ್ಕೆ ಇವೆಲ್ಲ ಐಟಮ್ಗಳು. ಇದು ಇಲ್ಲಿ ಹಾಕಿದ್ದಾರೆ ಬೋರ್ಡ್ ಹಾಕಿದ್ದಾರೆ. ಇವೆಲ್ಲ 40 ವರ್ಷ ಮೇಲ್ಪಟ್ಟು ಇರೋರು ಮಾತ್ರ ಉಪಯೋಗಿಸ್ಬೋದು. ಇದು ನೋಡಿ ಬೋರ್ಡ್ ಹಾಕಿದ್ದಾರೆ. 40 ವರ್ಷ ಮೇಲ್ಪಟ್ಟವ್ರು ಮಾತ್ರ ಇವು ಉಪಯೋಗಿಸ್ಬೋದು. ಇಲ್ಲಿ ಒಂದು ನಾಮಕರಣ ಫಂಕ್ಷನ್ ನಡೀತಾ ಇದೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ವಂದನೆಗಳು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ.